ಹಾಯ್, ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ನಾವಿವತ್ತು ಎಗ್ ಮಸಾಲ ಮಾಡೋಣ. ಈರುಳ್ಳಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಟೊಮಾಟೊ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ 4 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಟೊಮಾಟೊ. ಇಷ್ಟಿಗೆ ನಾವು ಪೇಸ್ಟ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಂಡು. ನೋಡಿ, ನಾನು ಪ್ಯಾನ್ ಇಟ್ಟಿದ್ದೀನಿ. ಸಾಸಿವೆ, ಕರಿಬೇವು ಸೊಪ್ಪು, ಅದನ್ನು ಪೇಸ್ಟ್ ಮಾಡಿದ್ವಲ್ವ ಎಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಕಲಿಸ್ಕೊಬೇಕು. ಉರಿ ಸ್ವಲ್ಪ ಅಷ್ಟೇ ಮೀಡಿಯಮಲ್ಲಿ ಇಟ್ಕೊಬೇಕು. ತುಂಬ ಸ್ಲೋನೂ ಅಲ್ಲ, ತುಂಬ ಜಾಸ್ತಿನೂ ಅಲ್ಲ. ನೋಡಿ, ಈ ರೀತಿಯಾಗಿ ಎಣ್ಣೆ ಮೇಲೆ ತೇಲ್ಬೇಕು. ಆ ರೀತಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ತುಂಬ ಈಸಿ ಇದೆ ಫ್ರೆಂಡ್ಸ್ ಇದು ಮಾಡೋಕ್ಕೆ. ನೋಡಿ, ತುಂಬ ಈಸಿನೇ ಇದೆ. ಅದು ಟೇಸ್ಟ್ ಮಾತ್ರ ಒಳ್ಳೆ 5 ಸ್ಟಾರ್ ಹೋಟ್ಲಲ್ಲಿ ಇದು ಇರೋವಾಗೆ ಇರುತ್ತೆ, ಅದಕ್ಕಿನ್ನೂ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಫಾಲೋ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಂಡಾಗ ನಾವೇ ತಗೊಂಡಿದ್ವಲ್ವ, ನೋಡಿ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಕ್ಕೊಂಬಿಡೋಣ. ನೀವು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದು ಟೈಮ್ ಮಾಡ್ಕೊಂಡು ಯಾವ ಎಮರ್ಜೆನ್ಸಿ ಇದ್ದಾಗೆ ಒಂದು ಸೈಡ್ ಮೊಟ್ಟೆ ಬೇಯಕ್ಕಿಟ್ಟು ಅದು ಬೇಯ್ತಾ ಇದ್ದಂಗೆ ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ಸೂಪರ್ ಚೆನ್ನಾಗಿರುತ್ತೆ. 2 ಚಪಾತಿನೋ ಇಲ್ಲ 1 ಗ್ಲಾಸ್ ಅಕ್ಕಿನೋ ಇದು ಬೇಯ್ತಾ ಇದ್ದಾಗ ಇಕ್ಕೊಂಬಿಟ್ರೆ ಅದನ್ನು ಆಗಿಬಿಡುತ್ತೆ. ಏನು ಕಷ್ಟಪಡೋಂಥದ್ದು ಏನಿಲ್ಲ ಫ್ರೆಂಡ್ಸ್, ಈಸಿನೇ ಅಡುಗೆ ಕಲಿತ್ರೆ. ನೋಡಿ, ಈ ರೀತಿ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ, ಕಲರ್ ನೋಡಿ ಚೆನ್ನಾಗಿದೆ, ಕೆಂಪಗೆ. ನೋಡಿ, ಈಗ ಇದಕ್ಕೆ ನಾವು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ವಿ. ಅದನ್ನು ಸ್ವಲ್ಪ ಅದನ್ನು ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಬೇಕಲ್ವ ನಮಗೆ, ಅದಕ್ಕೋಸ್ಕರನೇ. ನೋಡಿ, ಇನ್ನೂ ಒಂದು ಸ್ವಲ್ಪ ಕುದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಜಾಸ್ತಿ ಮಂದಾಗೋಯ್ತು. ಈ ಅದಕ್ಕೆ ಇದ್ದರೆ ಸಾಕು. ನೋಡಿ, ಮಸಾಲೆ ಅಂದರೆ ಹೀಗಿರಬೇಕು. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಇಟ್ಟು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಬೇಯಲಿ, ಕುದೀತಾ ಇದ್ದಂಗೆ. ನೋಡಿ, ನಾನು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. 2 ಮಾಡ್ಕೊಂಡಿದ್ದೀನಿ. 4 ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೇಯಗಂಟು ಇರಬೇಕಿಲ್ಲದ್ರೆ ಒಡೆದೋದ್ರೆ ಚೆನ್ನಾಗಿರಲ್ಲ. ನೋಡಿ, ಅದು ಸ್ವಲ್ಪ ಬೆಂದಮೇಲೆ ಇದನ್ನು ಅದರಲ್ಲಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಡು ಸಾರು ಬೇಯಿಸ್ಕೊಂಡ್ರೆ ಎಗ್ ಮಸಾಲ ರೆಡಿ. ನೋಡಿ, ಇವಾಗ ಇದನ್ನು ಹಾಕೋಣ. ಸ್ವಲ್ಪ ಉಪ್ಪು ಹಾಕೋಣ, ರುಚಿ ತಕ್ಕಷ್ಟು. ನೋಡಿ, ಕಲಿಸ್ಕೊಂಡು ಈ ಥರ ಇದ್ದರೆ ಸರೋಗುತ್ತೆ. ಯಾಕಂದರೆ ಅನ್ನಕ್ಕೂ ಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು.
ನೋಡಿ ಎಗ್ ಮಸಾಲೆ ಇವಾಗ ರೆಡಿ ಆಗಿದೆ. ನಾವು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡಿಕೊಡಿ, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಈ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಸಿಂಪಲ್ಲಾಗಿದೆ ಫ್ರೆಂಡ್ಸ್. ನಾವು ಬ್ಯಾಚುಲರ್ಸೂ ಈ ಥರ ನೀವು ಮಾಡ್ಕೊಬೋದು. ಈಚೆ ನಾವು ಹೊರಗಡೆ ತಿನ್ನೋದಕ್ಕಿಂತ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಾಯ್ ಫ್ರೆಂಡ್ಸ್. ಬಾಯ್.